ಓಂ ಶ್ರೀ ರಾಘವೇಂದ್ರಾಯ ನಮಃ. ವೆಲ್ಕಮ್ ಟು ಪಾರ್ವತಿ ಲಾಗ್. ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ತೆ. ಇದು ಶನಿವಾರದ ಲಾಗ್ ಆಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಸ್ ಮಾಡೋಕ್ಕೆ ಲೇಟ್ ಆಯಿತು. ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಹಾಗಾಗಿ ಲೇಟ್ ಆಯಿತು. ಸೆಕೆಂಡ್ PUC ಎಕ್ಸಾಮ್ ಇದೆ ನನ್ನ ಮಗಳಿಗೆ. ಅದಕ್ಕೆ ಬೆಳಗ್ಗೆನೇ ಎದ್ದು ಪಲಾವ್ ಮಾಡಿ ಅವಳಿಗೆ ಕಳ್ಸೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವಳು ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡಿ ದೇವರಿಗೆ ಹೊರಟು ರೆಡಿ ಆಗ್ತಾಯಿದ್ಲು. ಎಕ್ಸಾಮಿಗೆ ಟೈಮ್ ಆಗುತ್ತೆ, ಜಲ್ದಿ ಮಾಡಮ್ಮ ಅಂಥೇಳಿ ನೋಡಿ ಪೂಜೆ ಮಾಡಿದ್ದಾಳೆ. ಆಲ್ ದ ಬೆಸ್ಟ್ ಹೇಳಿ ನನ್ನ ಮಗಳಿಗೆ. ಸೆಕೆಂಡ್ PUC ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದಾಳೆ. ನನ್ನ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಮೊದಲ ಪ್ರಯತ್ನ ಲಾಗು. ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಜಲ್ದಿ ರೆಡಿ ಮಾಡ್ತಾಯಿದ್ದೀನಿ ಪಲಾವ್ನ. ನೋಡಿ ತರಕಾರಿ ಎಲ್ಲ ಹಾಕ್ತೀನಿ ನಾನು, ಯಾವುದು ಬಿಡಲ್ಲ. ಮಕ್ಕಳು ಸಾರಿಗೆ ಹಾಕಿದ್ರೆ ತಿನ್ನಲ್ಲ, ಈ ಥರ ಪಲಾವ್ಗೆ ಎಲ್ಲ ಹಾಕಿದ್ರೆ ತಿಂತಾಳೆ. ಅದರಲ್ಲೂ ನನ್ನ ಮಗಳು ಬೀನ್ಸು ಅವೆಲ್ಲ ಎತ್ತಿಡ್ತಾಳೆ, ತಿನ್ನಲ್ಲ. ಹಾಗಾಗಿ ನಾನೇ ತಿನ್ನಿಸ್ಬಿಡ್ತೀನಿ ಅವಳಿಗೆ. ಲೇಟ್ ಆದರೂ ಪರವಾಗಿಲ್ಲ ನನ್ನ ಕೆಲಸ ಅಂತೇಳಿ ಅಂತ. ಮಕ್ಕಳಿಗೆ ತರಕಾರಿಯಲ್ಲೇ ಅಲ್ವಾ ಪ್ರೋಟೀನ್ ಇರೋದು, ಅದನ್ನೇ ತಿನ್ನಲ್ಲ ಅವಳು. ನೋಡಿರಿ ನಮ್ಮ ಮನೆಯವ್ರು ಬಂದರು ವಾಕ್ ಮುಗಿಸ್ಕೊಂಡು. ನನ್ನ ಮಗಳು ಕರಿತಾ ಇದ್ದಾಳೆ, ಬಾರಪ್ಪ ಲೇಟ್ ಆಗುತ್ತೆ ಅಂತೇಳಿ ಅಂತ, ರೆಡಿಯಾಗು ಅಂತ. ನಾನು ಹೇಳ್ತಾಯಿದ್ದೀನಿ ರೆಡಿಯಾಗಿ ಬರ್ರಿ ಅಂತೇಳಿ ಅಂತ. ಅದಕ್ಕೆ ಇಲ್ಲ ನಾನು ಬಿಟ್ಟು ಬಂದು ಆಮೇಲೆ ರೆಡಿ ಆಗ್ತೀನಿ ಅಂಗಡಿಗೆ ಹೋಗೋಕ್ಕೆ, ನೀನು ಮಾಡು ಜಲ್ದಿ ಅಂತ ಹೇಳ್ತಾಯಿದ್ರು. ರೇಗಿಸ್ತಾ ಇದ್ದಾರೆ ನಿಂತ್ಕೊಂಡಲ್ಲಿ ನನಗೆ. ಅಕ್ಕಿ ಮಾಡಬೇಡ ಪಲಾವು, ನೀನು ಮೆತ್ತಗೆ ಮಾಡು. ನಮ್ಮ ಮನೆಯವ್ರಿಗೆ ಮೆತ್ತಗೆ ಮುದ್ದೆ ಇದ್ದಂಗೆ ಇರಬೇಕು ಪಲಾವು, ನಮಗೆ ಉದ್ರಾಗಿರಬೇಕು. ಹಾಗಾಗಿ ನಮ್ಮ ಮನೇಲಿ ನನಗೆ ನಾನು ನನ್ನ ಮಕ್ಕಳೆಲ್ಲ ಒಂಥರ ಆದರೆ ಅವರು ಅವ್ರ ಅಮ್ಮ ಒಂಥರ, ನಮ್ಮ ಮನೆಯವರು ನಮ್ಮ ಅತ್ತೆ ಒಂಥರ. ಅವ್ರಿಗೆ ಮೆತ್ತಗಿರಬೇಕು, ನಮಗೆ ಉದ್ರಾಗಿರಬೇಕು. ಹಾಗಾಗಿ ನಮ್ಮ ಅತ್ತೆ ಇಲ್ದಾಗ ನಾನು ಉದ್ರಾಗೆ ಮಾಡೋದು. ನಮ್ಮ ಅತ್ತೆ ಇದ್ದರೆ ಅವ್ರದ್ದೇ ಎಲ್ಲ ಅಡುಗೆ ತಿಂಡಿ ಎಲ್ಲ ಅವರೇ ಮಾಡೋದು. ಹಾಗಾಗಿ ಹೇಳ್ತಾಯಿದ್ರು ಮೆತ್ತಗೆ ಮಾಡು, ಉದ್ರಾಗಿ ಮಾಡಬೇಡ, ತಿನ್ನೋಕ್ಕಾಗಲ್ಲ ಅಂತೇಳಿ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ ಇಲ್ಲ ಉದ್ರಾಗೆ ಮಾಡೋದು, ನಿಮ್ಮ ಅಮ್ಮ ಬಂದಾಗ ಬೇಕಾದ್ರೆ ಮಾಡಿಸ್ಕೊಳ್ರಿ ನೀವು ಮೆತ್ತಗೆ ಮುದ್ದೆ ಥರ, ನಮಗೆ ತಿನ್ನೋಕ್ಕಾಗಲ್ಲ ಹಂಗೆ ಅಂತೇಳಿ ಅಂತ. ನನ್ನ ಮಗಳಿಗೆ ಮೊಸರು ಬಜ್ಜಿ ಬೇಕೇ ಬೇಕು. ಮೊಸರು ಬಜ್ಜಿ ಇಲ್ಲ ಅಂದರೆ ಆಗೋದೇ ಇಲ್ಲ ಅವಳಿಗೆ. 1/4 ಲೀಟ್ರು ಒಂದು ಗುಕ್ಕಿಗೆ 1/4 ಲೀಟ್ರ್ ಮೊಸರು ಬೇಕು ಅವಳಿಗೆ. ಆ ಥರ ಅವಳು ತಿನ್ನೋದು. ಮೊಸರು ನೀರು ಥರ ಮೊಸರು ಪಲಾವು ತಿನ್ನೋದು ಅವಳು ಕಲಿಸ್ಕೊಂಡು. ನೋಡಿ ನನ್ನ ಪಲಾವ್ ರೆಡಿ ಆಯಿತು. ಅವಳಿಗೂ ತಿನ್ನಿಸಿ ಕಳಿಸ್ತಾ ಇದ್ದೀನಿ ಎಕ್ಸಾಮ್ ಬರೆಯೋಕ್ಕೆ. ಎಲ್ಲರೂ ನನ್ನ ಮಗಳಿಗೆ ಆಲ್ ದ ಬೆಸ್ಟ್ ಹೇಳಿ, ಚೆನ್ನಾಗಿ ಬರೀಲಿ ಎಕ್ಸಾಮ್ ಅಂತ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ. ಹೊರಟ್ಲು ಅವಳು ಎಕ್ಸಾಮ್ ಬರೆಯೋಕ್ಕೆ. ನಮ್ಮ ಮನೆಯವ್ರು ನುಗ್ಗೆಕಾಯಿ ಕಿತ್ಕೊಟ್ಟಿದ್ರು, ನುಗ್ಗೆಕಾಯಿ ಫ್ರೈ ಮಾಡು, ಮೊಸರು ಸಾರು ಮಾಡ್ತೀಯಾ ಮಧ್ಯಾಹ್ನಕ್ಕೆ, ನೆಂಚ್ಕೊಳ್ಳೋಕ್ಕೆ ನುಗ್ಗೆಕಾಯಿ ಫ್ರೈ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಮಾಡ್ತಾಯಿರೋದು ಫ್ರೈ. ನಾನು ನುಗ್ಗೆಕಾಯಿ ಫ್ರೈ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೆಲ್ಲ ಮುಗೀತು, ಮನೆ ಕೆಲಸ ಎಲ್ಲ ಮುಗೀತು, ಅಂಗಡಿಗೆ ಹೊರಟಿ ನಂದು ಮಾಮೂಲಿ ಸ್ಯಾರಿ ಕುಚ್ಚಾಕೋದು ನಂದು ರೊಟ್ಟಿನ ಕೆಲಸ ಸ್ಟಾರ್ಟ್ ಆಯಿತು. ದಾರ ಸುತ್ಕೋಬೇಕಾಗಿತ್ತು, 6 ಎಳೆ ದಾರ ಇರಲಿಲ್ಲ. ದಾರ ಸುತ್ಕೊಂಡು ಕುಚ್ಚಾಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇವತ್ತಿಂದು ಲಾಗ್ ಇಷ್ಟ ಆಗಿತ್ತು ನಂದು. ಇವತ್ತಿನ ದಿನ ಬಂದಿದ್ದು ಲೇಟ್ ಆಯಿತು, ಶಾಪಿಗೆ 2-2:30 ಆಗಿತ್ತು. ನಮ್ಮ ಮನೆಯವ್ರು ಬೈತಾಯಿದ್ರು, ಇಷ್ಟೋ ತನಕ ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತೇಳಿ ಅಂತ. ಮನೆ ಕೆಲಸ ಆಗಬಾರ್ದೇನ್ರಿ ಅಂತ ಹೇಳ್ತಿದ್ದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.